ನಮಸ್ಕಾರ ಬಂಧುಗಳೇ, ನಾನು ಧನಂಜಯ್, ಬೆಂಗಳೂರು ದಕ್ಷಿಣ ಅಧ್ಯಕ್ಷ. ಹಾಗೆ ನಮ್ಮ ಜೊತೆ ಇವತ್ತು ಅಶೋಕರಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು. ನಾವೊಂದು ವಿಚಾರ, ನಾವು ಇವಾಗ ಜಯನಗರ 3rd ಬ್ಲಾಕ್, ನಮ್ಮ ಜಯನಗರದ ಕಚೇರಿ ಪಕ್ಕದ ರೋಡಲ್ಲೇ ಇರೋದು. ಇಲ್ಲಿ ದೋಸೆ ಕ್ಯಾಂಪ್ ಸಿಗ್ನಲ್ಲು ತೋರಿಸ್ಬೋದು, ದೋಸೆ ಕ್ಯಾಂಪ್ ಸಿಗ್ನಲ್ಲು. ಹಾಗೆ ನಮ್ಮ ಕಚೇರಿ ಇಲ್ಲೇ ಇರೋದು. ಹೀಗೆ ನಾವು ಒಂಚೂರು ಎಳ್ನೀರು ಕುಡಿಯೋಣ ಅಂತ ಬಂದ ಸಂದರ್ಭದಲ್ಲಿ ನಮಗೆ ಒಂದು ಮಾಹಿತಿ ಸಿಕ್ಕಿದೆ ಇವತ್ತು. ಏನಪ್ಪ ಮಾಹಿತಿ ಅಂದರೆ, ನೋಡ್ತಿರ್ಬೋದು ಇಲ್ಲಿರುವಂಥ ಬೃಹತ್ತಾದ ಮರಗಳು, ಈ ಮರ ಆಗಿರ್ಬೋದು ಮತ್ತು ಪಕ್ಕದಲ್ಲಿ 2 ಮರ, ಇದನ್ನು ಇವತ್ತು ತೆರವು ಮಾಡ್ತಾರೆ, ನೈಟು ಬಂದು ತೆರವು ಮಾಡ್ತಾರೆ ಅಧಿಕಾರಿಗಳು ಅನ್ನೋ ಒಂದು ಮಾಹಿತಿ ನಮಗೆ ಬಂದಿದೆ. ಇವತ್ತು ಬೆಂಗಳೂರಲ್ಲಿ ಜಯನಗರ ಭಾಗ, ನನಗೆ ಗೊತ್ತಿರುವಂಗೆ ಇಡೀ ಬೆಂಗಳೂರಲ್ಲಿ ಈ ಜಯನಗರ ಭಾಗ ಆಗಿರ್ಬೋದು ಅಥವಾ ಈ ಕಡೆ ಅಕ್ಕಪಕ್ಕದಲ್ಲಿ ಆಗಿರ್ಬೋದು, ಈ ಥರ ಪರಿಸರ ಮರ ಇರೋವಂಥ ಇದು. ಇನ್ನೆಲ್ಲ ಕಡೆನೂ ಡೆವಲಪ್ಮೆಂಟ್ ಅಂತ ಹೇಳಿ ಮರಗಳನ್ನ ಎಲ್ಲ ಕತ್ತರಿಸಿ ಇವತ್ತು ಒಂದು ಏನು ಇದನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಆ ಥರ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಆದರೆ ಏನೋ ಒಂದು ದೇವ್ರ ಕೃಪೆನೋ ಅಥವಾ ಇಲ್ಲಿರೋ ಜನಗಳ ಒಂದು ಒಳ್ಳೆ ಇದಕ್ಕೋ ಇಲ್ಲಿರೋ ಮರಗಳು ಯಾರು ಕತ್ತರಿಸೋಕೆ ಬಿಡದೇನೆ ಇದನ್ನು ಜೋಪಾನವಾಗಿ ತಗೊಬಂದು ನಿಲ್ಲಿಸಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಏನು ಬಿಸಿಲು ಇವಾಗ ನೋಡಿರ್ಬೋದು, ಬೆಳಗ್ಗೆ 11 ಗಂಟೆ 12 ಗಂಟೆ ಆಯಿತು ಅಂದರೆ ಬಿಸಿಲು ಯಾವ ಥರ ಇದೆ ಅಂದರೆ ಮನೆಯಿಂದ ಆಚೆನೇ ಬರೋಕ್ಕಾಗಲ್ಲ, ಬಂದ್ರೂ ಒಂಚೂರು ಕೆಲಸನೂ ಮಾಡೋಕ್ಕಾಗಲ್ಲ. ಆ ಥರ ಇರುವಂಥ ಬಿಸಿಲು ಜನಗಳು ಓಡಾಡ್ತಾ ಇದ್ದಾರೆ. ಅದು ಏನಕ್ಕೆ ಆ ಥರ ಆಗ್ತಾಯಿದೆ, ಏನಕ್ಕೆ ಅಂದರೆ ನಾವು ಇರೋ ಮರಗಳನ್ನ ನಾವು ಕಾಪಾಡ್ಕೊಳಕ್ಕಾಗ್ದೇನೆ ಅದನ್ನೆಲ್ಲ ಪ್ರಕೃತಿನ ಸರ್ವನಾಶ ಮಾಡ್ತಾ ಇರೋದಕ್ಕೆ ಈ ಥರ ನಮಗೆ ಪರಿಸರದಿಂದ ಆಗ್ತಿರೋದು. ಒಂದು ಮಾಲಿನ್ಯ ಆಗಿರ್ಬೋದು ಅಥವಾ ಡಸ್ಟ್ ಆಗಿರ್ಬೋದು, ಇಂಧನ ಮಾಲಿನ್ಯ ಆಗಿರ್ಬೋದು, ಈ ಥರ ಎಲ್ಲ ತುಂಬ ಸಾಕಷ್ಟು ಎಲ್ರಿಗೂ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಜನಗಳಿಗೂ ತುಂಬ ಸಮಸ್ಯೆ ಆಗ್ತಾಯಿದೆ. ಈ ಥರ ಇರುವಂಥ ಸಂದರ್ಭದಲ್ಲಿ ಇರುವಂಥ ಮರಗಳನ್ನು ಇವರು ಕತ್ತರಿಸ್ತಾರೆ ಅಂದರೆ ಇದು ಯಾವ ಥರ ಇದೆ? ನಮ್ಮ ಇದನ್ನು ನಾವು ಹೆಂಗೆ ಕಾಪಾಡ್ಕೊಳ್ಳೋದು? ಇದು ನಿಜವಾಗ್ಲೂ ಯಾಕೋ ಒಂಥರ ಬೇಸರವಾಗುವಂಥ ಸಂಗತಿ. ದಯವಿಟ್ಟು ಈ ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಏನಕ್ಕೆ ಇವರು ಮರಗಳನ್ನ ತೆರವು ಮಾಡ್ತಿರೋದ್ರೆ, ಇಲ್ಲಿ ಯಾವುದೋ ಒಂದು ಕಟ್ಟಡ ಬರ್ತಾ ಇದೆ. ಈ ಕಟ್ಟಡ ತೋರಿಸಿ, ಕಟ್ಟಡ ಬರ್ತಾ ಇರೋದು, ಕಟ್ಟಡ ಅಡ್ಡ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ದೇನೆ, ಏನೂ ಇಲ್ದೇನೆ ನೈಟ್ ಬಂದು ತೆರವು ಮಾಡಿ ಕತ್ತರಿಸೋ ಅಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ನಾವಂತೂ KRS ಪಾರ್ಟಿಗೆ ಈ ಥರ ಒಂದು ನಾವು ಸಾಮಾಜಿಕ ಕಳಕಳಿ ಇರುವವರು ಇದನ್ನೆಲ್ಲ ನಾವು ಮಾಡೋಕ್ಕೆ ಬಿಡಲ್ಲ. ದಯವಿಟ್ಟು ಈ ಸಂಬಂಧಪಟ್ಟಿರುವಂಥ ಅಧಿಕಾರಿ ಆಗಿರ್ಬೋದು, BBMP ವ್ಯಾಪ್ತಿಯಲ್ಲಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ದಯವಿಟ್ಟು ಇದನ್ನು ಕತ್ತರಿಸ್ದಂಗೆ ನೋಡ್ಕೊಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಆದರೆ ಇದೇನಾದ್ರು ತೆರವು ಆಯಿತು ಬೆಳಗ್ಗೆ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ನೈಟ್ ನಾವು ಇಲ್ಲಿ ವಾಚ್ ಮಾಡ್ತೀವಿ, ನಮ್ಮ ಕೈಲಾದಷ್ಟು ಟೈಮು ನಾವು ವಾಚ್ ಮಾಡ್ತೀವಿ. ಅಕಸ್ಮಾತ್ ಇದನ್ನೇನಾದರೂ ತೆರವು ಮಾಡಿದ್ರು, ಮರನ ಕತ್ತರಿಸಂದ್ರೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಯಾರು ಕತ್ತರಿಸಿರ್ತಾರೆ ಅವ್ರಿಗೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ನಾವು ಇವತ್ತು ಪರಿಸರನ ಉಳಿಸ್ಬೇಕು, ಆ ಪರಿಸರನ ಹಾಳು ಮಾಡ್ತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ನಾವು ಏನು ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಬರೀ ಟಾರ್ ರೋಡು, ಬಿಸಿಲು ಇದನ್ನೇ ಇದಾಗೋಗುತ್ತೆ. ದಯವಿಟ್ಟು ಅದಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ಹೇಳ್ತಾ, ಈ ಅಧಿಕಾರಿಗಳಿಗೆ ದಯವಿಟ್ಟು ಇದನ್ನು ಯಾರ್ಯಾರು ನೋಡ್ತಿದ್ದೀರಾ ಅಧಿಕಾರಿಗಳಿಗೆ ತಲುಪುವಷ್ಟು ಶೇರ್ ಮಾಡಿ. ಇದು ದೋಸೆ ಕ್ಯಾಂಪ್ ಸಿಗ್ನಲ್, ಜಯನಗರ 3rd ಬ್ಲಾಕು, ಸಪ್ನಾ ಬುಕ್ ರೋಡು ಇಲ್ಲಿರೋಂಥ ಮರಗಳನ್ನ ಇವಾಗ ಆಲ್ರೆಡಿ ಯಾವುದೋ ಈ ಬಿಲ್ಡಿಂಗಿಗೋಸ್ಕರ ಇಂಥ ದೊಡ್ಡ ಮರ, ಒಳ್ಳೆ ಮರ, ಅದನ್ನು ತೆರವು ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು ಮಾತ್ರ ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ ಇದನ್ನು ಸ್ವಲ್ಪ ಹೆಚ್ಚಿನ ಜಯನಗರ ಭಾಗದಲ್ಲಿ ಇರೋರು ಸ್ಥಳೀಯರು ದಯವಿಟ್ಟು ನೋಡಿ. ಇವತ್ತು ಇದನ್ನು ಮಾಡ್ತಾರೆ, ಆಮೇಲೆ ನಾಳೆ ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ನಾವು ಇನ್ನೇನು ಆಮೇಲೆ ಉಳಿಸ್ಕೊಳಕ್ಕಾಗಲ್ಲ. ಇಂಥ ಸ್ಟಾರ್ಟಿಂಗಲ್ಲೇ ನಾವು ಇದನ್ನು ಸ್ವಲ್ಪ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಇದು ನಿಜವಾಗ್ಲೂ ನಾವು ಉಳಿಸ್ಕೊತೀವಿ. ಇಲ್ಲ ಅಂದರೆ ಬೇರೆ ನೋಡಿದ್ದೀರಲ್ವ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಈ ಸಿಲ್ಕ್ ಬೋರ್ಡಲ್ಲೆಲ್ಲ ಹೇಗೆ ಮಾಲಿನ್ಯ ಬಿಸಿಲು ಆಗುತ್ತೆ, ಅದೇ ಥರನೇ ಇವತ್ತು ಜಯನಗರ ಭಾಗನೂ ಅದೇ ಥರ ಆಗುತ್ತೆ ಅನ್ನೋ ಒಂದು ನಮಗೆ ಮುಂದಿನ ಕಲ್ಪನೆ ಅದು ಬರ್ತಾ ಇದೆ. ಯಾಕೆಂದರೆ ಈ 1-2ಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಇನ್ನೆಲ್ಲ ಮರಗಳು ಹೋಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವು ಪರಿಸರನ ಉಳಿಸ್ಬೇಕು, ನಮ್ಮ ಸಮಾಜನ, ನಮ್ಮ ಏನು ಪ್ರಕೃತಿನ ನಾವು ಉಳಿಸ್ಕೊಬೇಕು, ಅದನ್ನು ಮುಂದಿನ ಪೀಳಿಗೆಗೂ ಅದನ್ನು ನಾವು ಕೊಡಬೇಕು. ಆ ದೃಷ್ಟಿನಲ್ಲಿ ನಾವು ಇವತ್ತು ಈ ಲೈವ್ನ ಮಾಡ್ತಿರೋದು. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಅಧಿಕಾರಿಗಳಿಗೆ ತಲುಪೋಷ್ಟನ್ನ ಶೇರ್ ಮಾಡಿ, ಪರಿಸರನ ಉಳಿಸಿ
ರಕ್ಷಣೆ ಮಾಡಿ ಪರಿಸರನ ಬೆಳೆಸಿ ಆದಷ್ಟು ಈ ಬೇಸಿಗೆಗಾಲದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಾವು ಇನ್ನೂ ಗಿಡಗಳನ್ನ ನೆಟ್ಟಿ ಬೆಳೆಸಬೇಕು ಅಂತ ನಾವು ನೋಡ್ತಾ ಇದ್ವಿ. ಆದರೆ ಇಲ್ಲಿರುವಂಥ ಅಧಿಕಾರಿಗಳು BBMP ವ್ಯಾಪ್ತಿಯಲ್ಲಿ ಇರೋರು ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಯಾರ್ದೋ ಒತ್ತಡದ ಮೇರೆಗೆ ಅದನ್ನು ಕಡಿಯುವಂಥ ಇದರಲ್ಲಿದ್ದಾರೆ. ಅದು ದಯವಿಟ್ಟು ನೀವು ಆ ಥರ ಅಂದ್ಕೊಂಡಿದ್ರೆ ಅದು ಸಾಧ್ಯವಿಲ್ಲ. ನಾವು KRS ಪಾರ್ಟಿಯವರು ಯಾವಾಗಲೂ ಜಾಗೃತವಾಗಿರ್ತೀವಿ. ಕಣ್ಣಿಗೆ ಕಾಣದಷ್ಟು ಸಮಾಜ ಸೇವೆಗಳು ಅಥವಾ ಈ ಥರ ಆಗ್ತಿರುವಂಥ ದುಷ್ಕೃತ್ಯಗಳನ್ನ ನಾವು ತಡೆಯುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನೋಡ್ಬೋದು. ತೋರಿಸಿ ಮರ ತೋರಿಸಿದ್ರೆ ನೋಡಿ, ಈ ಮರ ಇಲ್ಲೇನೋ ಸ್ವಲ್ಪ ಅಡ್ಡ ಆಗುತ್ತೆ ಬಿಲ್ಡಿಂಗಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ತೆರವು ಮಾಡಬೇಕು ಅನ್ನೋ ಒಂದು ಇವತ್ತು ಇದನ್ನು ಮಾಡ್ಕೊಂಡಿದ್ದಾರೆ. ಅಲ್ಲೂ ತೋರಿಸಿ ಆಲ್ರೆಡಿ ಅದನ್ನು ಮರ ಕಟ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ದಪ್ಪ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಹತ್ರದ ತೋರಿಸಿ ಸ್ವಲ್ಪ ನೋಡಿ. ಇಂಥ ದೊಡ್ಡ ಮರ ಇದೇನು ಬಾಗಿಲ್ಲ, ಏನೂ ಆಗಿಲ್ಲ. ಎಷ್ಟು ನಮಗೆ ಹಚ್ಚ ಹಸಿರಾಗಿದೆ. ಇಂಥ ಬೇಸಿಗೆಗಾಲದಲ್ಲೂ ಹಸಿರಾಗಿ ನಮಗೆ ತಂಪನ್ನ ನೀಡ್ತಾ ಇದೆ. ಇಂಥ ಮರನ ಇವತ್ತು ಕಡಿಲಿಕ್ಕೆ ಹೊರಟಿದ್ದಾರೆ. ದಪ್ಪ ಇಷ್ಟು ಹಸಿರಿನ ಮರ ಹೇಳ್ಕೊಡ್ತಾ ಇದೆ. ಇದನ್ನ ಕೆಡದೆ ಮತ್ತೆ ನಾವು ಬೆಳೆಸ್ಬೇಕಾದ್ರೆ ಎಷ್ಟು ವರ್ಷ ಬೇಕು, ಎಷ್ಟು ವರ್ಷದ ಮರಗಳಿವೆ. ಯಾವ್ಯಾವ ಮರಗಳು ಅಡ್ಡವಾಗ್ತಿದೆಯೋ ಅದನ್ನೆಲ್ಲ ಕಡಿಯೋಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೈಟು ಬಂದು ಇಮಿಡಿಯೇಟಾಗಿ ಕಟ್ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದನೇ ಇಷ್ಟೆಲ್ಲ ಇಲ್ಲಿ ಭಾಗದಲ್ಲಿ ಕ್ಲೀನ್ ಮಾಡಿ ಇಟ್ಟಿರುವಂಥದ್ದು. ಅಲ್ಲಿ ನೋಡೋಣ ಆ ಮರನು ಒಂದ್ಸಲ ಅಲ್ಲೇನಾರು ಮಾಡಿದಾರ. ಒಂದು ಮಾಹಿತಿ ನಮಗೆ ಬಂದಿದೆ. ಆ ಮಾಹಿತಿ ಮೇಲೆಗೆ ಇದು ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ನಾವು ಮುಂದಾಲೋಚನೆಯಿಂದ ನಾವು ಈ ಲೈವ್ನ ಮಾಡ್ತಾ ಇರೋದು. ನೋಡಿ, ಇಲ್ಲಿ ಆಲ್ರೆಡಿ ಒಂದು ಮರ, ಇಷ್ಟು ದೊಡ್ಡ ಮರನ ಆಲ್ರೆಡಿ ಕಡ್ದಿದ್ದಾರೆ. ಇದು ಏನೋ 1.5 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಮರನ ಆಲ್ರೆಡಿ ಕಡ್ದಿದ್ದಾರೆ. ಇವ್ರು ಯಾರು ಪರ್ಮಿಷನ್ ತೊಗೊಂಡು ಕಡ್ದಿದ್ದಾರೋ ಅಥವಾ ಏನಕ್ಕೆ ಕಡ್ದಿದ್ದಾರೋ ನೀವು ಲೈವ್ ನೋಡ್ತಾ ಇರ್ಬೋದು. ಇಂಥ ಮರನ ಇದನ್ನ ಹಾಕಿ ಮುಚ್ಚಾಕ್ಬಿಟ್ಟಿದ್ದಾರೆ ಗೊತ್ತಾಗಬಾರ್ದು ಅಂತ. ಸೇಮ್ ಇದೇ ರೀತಿಯಲ್ಲಿ ಇವತ್ತು ಅವೆರಡು ಮರಗಳನ್ನು ಕಡಿಲಿಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇವತ್ತು ಪರಿಸರನ ಉಳಿಸ್ಬೇಕು, ನಮ್ಮೆಲ್ಲರ ಜವಾಬ್ದಾರಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅದು ಯಾರೋ ಒಬ್ಬರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಇದು ಮಾಡ್ತಾರೆ. ಇದೇನು ಅವ್ರು ಬಿಲ್ಡಿಂಗ್ ಜಾಗದಲ್ಲಿ ಇಲ್ಲ, ಇದು ಇರೋವಂಥದ್ದು ಫುಟ್ಪಾತ್ ಜಾಗದಲ್ಲಿ, ಸರ್ಕಾರಕ್ಕೆ ಇರೋವಂಥ ಜಾಗದಲ್ಲಿ ಇರೋವಂಥದ್ದು. ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಯಾವುದೋ ಒಂದು ಬಿಲ್ಡಿಂಗು ಇದಕ್ಕೋಸ್ಕರ ಅವರು ಒತ್ತಡದಿಂದ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಒಂದು ಸರ್ವನಾಶ ಮಾಡಿ ಹಾಕಿದ್ದಾರೆ ಇಂಥ ದೊಡ್ಡ ಮರನ. ಇದನ್ನು ಹೇಳೋರು ಕೇಳೋರು ಪರಿಸರ ಪ್ರೇಮಿಗಳೇನು ಸತ್ತೋಗಿದ್ದೇವೆ ಅಂತ ಅಂದ್ಕೊಂಡಿದ್ದಾರೆ. ಪರಿಸರ ಪ್ರೇಮಿಗಳು ಪ್ರತಿಯೊಬ್ಬರು KRS ಪಾಟೀಲಿ ನಿಜವಾಗ್ಲೂ ಅವರು ಪರಿಸರ ಪ್ರೇಮಿಗಳೇ. ನಾವೆಲ್ಲ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ. ಇದೆಲ್ಲ ಮುಂದಕ್ಕೆ ಆಗಕ್ಕೆ ಬಿಡಬಾರ್ದು. ಬೇರೆ ಪರಿಸರ ಪ್ರೇಮಿಗಳು ದಯವಿಟ್ಟು ಇದಕ್ಕೆಲ್ಲ ನಮಗೆ ಸಹಾಯ ಮಾಡಬೇಕು. ಇದೇನಾದ್ರು ಕತ್ತರಿಸೋದ್ರೆ ನಾವು ಒಂದು ಹೋರಾಟವನ್ನು ರೂಪಿಸಿ ಮಾಡಿರೋರ ಮೇಲೆ ನಿಜವಾಗ್ಲೂ ಕ್ರಮ ಕೈಗೊಳ್ಳೋ ಥರ, ಕಾನೂನಾತ್ಮಕ ಕ್ರಮ ಕೈಗೊಳ್ಳೋ ಥರ ನಾವು ಮಾಡಬೇಕು. ನಾವು ಮತ್ತೆ ಇದೊಂದು ಏನು ಕಟ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮುಂದಾಲೋಚನೆಯಿಂದ ನಮಗೆ ಮಾಹಿತಿ ಬಂದಿರೋದಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ಇನ್ನು ನೋಡ್ತೀವಿ, ಒಂದು 11, 12 ಗಂಟೆವರೆಗೂ ನಾನು ಇಲ್ಲಿ ಕಾಯ್ತೀನಿ. ಅಕಸ್ಮಾತ್ ಏನಾದರೂ ಇದೇನಾದ್ರು ಕಟ್ ಮಾಡ್ತಾ ಇದ್ದಾರೆ ಇದಾಯಿತು ಅಂದರೆ ಇದು ತುಂಬ ಏನೋ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟನ ರೂಪಿಸುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನು ಅಧಿಕಾರಿಗಳು ನೋಡಿದ್ರೆ ಇದನ್ನು ಇಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಟ್ಟು ಏನಿದೆ ಅದಕ್ಕೆ ಇರಲಿ. ನಮಗೆಲ್ಲ ಆಕ್ಸಿಜನ್ ನೀಡಬೇಕು. ಇಲ್ಲಿ ನಮ್ಮ ಕೈಲಿ ಇವತ್ತು ಜಯನಗರ ಎಷ್ಟು ಸುಂದರವಾಗಿದೆ ಅಂದರೆ ಈ ಮರಗಳಿಂದನೇ ಕಾರಣ. ಈ ಜಯನಗರದಲ್ಲಿ ಇಷ್ಟು ನಾವು ವಾತಾವರಣ ಹಿಂಗಿದೆ, ತಣ್ಣನ ಗಾಳಿ ಬರುತ್ತೆ ಮಧ್ಯಾಹ್ನ ಟೈಮಲ್ಲೂ ಅಂದ್ರೂ ಈ ಮರಗಳೇ ನಮ್ಮನ್ನ ರಕ್ಷಣೆ ಮಾಡ್ತಿರೋದು. ದಯವಿಟ್ಟು ಮರಗಳನ್ನ ಕಡಿಬೇಡಿ. ನಾವು ಒಂದು ಅಧಿಕಾರಿಗಳಿಗೆ ಒಂದು ಮನವಿ ಸಮೇತ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಧಿಕಾರಿಗಳಿಗೆ ತಲುಪೋ ಥರ ಒಂದು ಇದನ್ನು ಶೇರ್ ಮಾಡಿ. ಯಾರ್ಯಾರು ನೋಡ್ತಿದ್ದೀರಾ ಪರಿಸರ ಪ್ರೇಮಿಗಳು ಇದನ್ನು ಶೇರ್ ಮಾಡಿ. ಹಾಗೆ ನಾವೇನಾದ್ರು ಮುಂದೆ ಅಪ್ಡೇಟ್ಸ್ ಇದ್ದರೆ ನಾನು ಮುಂದೆ ಲೈವಲ್ಲಿ ಕೊಡ್ತೀನಿ. ಧನ್ಯವಾದ.